ನಮಸ್ಕಾರ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ರಾಜ್ಯ ರಾಜಕಾರಣದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಇವೆ, ಕೆಲವೊಂದು ಕುತೂಹಲಗಳು ಮೂಡ್ತಾ ಇವೆ. ಎಲ್ಲದಕ್ಕೂ ಕೇಂದ್ರ ಬಿಂದು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರ ನಡೆ, ಅವರ ಮಾತು ಎರಡೂ ಕೂಡ ಒಂದು ಕಡೆ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ಗೂ ಕೂಡ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸ್ಪಷ್ಟ ಸಂದೇಶ ಕೊಟ್ಟು ಬಂದಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಿರೋ ಮಾಹಿತಿ. ಹಾಗಾದ್ರೆ ಏನ್ ಸಂದೇಶ ಕೊಟ್ಟಿದ್ದಾರೆ? ಇಲ್ಲಿವರೆಗೂ ತಣ್ಣಗಿದ್ದ ಡಿ.ಕೆ. ಶಿವಕುಮಾರ್ ಯಾಕೆ ಏಕಾಏಕಿ ಅಗ್ರೆಸಿವ್ ಆಗಿದ್ದಾರೆ? ಏನಾಗಿತ್ತು ಹೈಕಮಾಂಡ್ಗೆ ಹೋಗಿ ಮಾತಾಡಿ ಬಂದ ಮೇಲೆ? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಶಾಂತ್, ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ತೆಗೆದುಕೊಳ್ತಾ ಇರೋ ಸ್ಟ್ಯಾಂಡು, ನೀಡ್ತಾ ಇರೋ ಹೇಳಿಕೆಗಳು ಬರೀ ಕಾಂಗ್ರೆಸ್ಸಿಗೆ ಮಾತ್ರ ಅಲ್ಲ, ಈಗ ಬಿಜೆಪಿಯಲ್ಲೂ ಟೆನ್ಷನ್ ಶುರುವಾಗಿದೆ. ಅಪ್ಪಿ ತಪ್ಪಿ ಡಿ.ಕೆ. ಶಿವಕುಮಾರ್ ಈ ಕಡೆ ಬಂದ್ಬಿಟ್ರೆ ಏನು ಮಾಡೋದು ಅಂತ. ಪಾಸಿಬಿಲಿಟೀಸ್ ಆರ್ ವೆರಿ 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 ಲೆಸ್. ಆದರೂ ಕೂಡ ರಾಜಕೀಯದಲ್ಲಿ ಯಾವುದೂ ಕೂಡ ಅಲ್ಲಗಳಿಯೋ ಹಾಗಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ. ನಾವು 2 ದಿನಗಳ ಹಿಂದೆ ಚರ್ಚೆ ಮಾಡುವಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಯಾಕೆ ದಿಲ್ಲಿಯಿಂದ ಬಂದ ಮೇಲೆ ಡಿ.ಕೆ. ಶಿವಕುಮಾರ್ ಭಾಳ ಅಗ್ರೆಸಿವ್ ಆಗಿದ್ದಾರೆ. ಅದಕ್ಕೆ ಬಹುಶಃ ಇವತ್ತು ಬೆಳಗ್ಗೆಯಿಂದ ಉತ್ತರ ಸಿಗ್ತಾ ಇದೆ. ದಿಲ್ಲಿ ಮೂಲಗಳಿಂದ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಮತ್ತು ಡಿ.ಕೆ. ಶಿವಕುಮಾರ್ ಆಪ್ತ ಮೂಲಗಳು ಹೇಳುತ್ತಿರುವ ಪ್ರಕಾರ, ಡಿ.ಕೆ. ಶಿವಕುಮಾರ್ ಈ ಸಲ ದಿಲ್ಲಿಗೆ ಹೋದಾಗ ತುಂಬ ಅಸರ್ಟಿವ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಕ್ಕೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಕ್ಟೋಬರ್ 31 ಒಳಗಡೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀವು ಒಪ್ಪಂದದಂತೆ ಬಿಟ್ಕೊಡ್ಬೇಕು. ನೀವೇನು ಭರವಸೆಯನ್ನು ಕೊಟ್ಟಿದ್ರಿ ಅದನ್ನು ಏನಕ್ಕೇನ ಈಡೇರಿಸಬೇಕು. ಈಡೇರಿಸದೆ ಹೋದರೆ ಈ ರೀತಿ ರಾಜಕಾರಣ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬರೋಲ್ಲ. ನೀವು ಮಧ್ಯಪ್ರದೇಶ ನೋಡಿದಿರಿ, ಛತ್ತೀಸ್ಗಢ ನೋಡಿದಿರಿ, ರಾಜಸ್ಥಾನ ನೋಡಿದಿರಿ. ಅಲ್ಲಿ ಅಧಿಕಾರ ಬಿಟ್ಟು ಕೊಡದೇ ಇದ್ದಿದ್ದರಿಂದಲೇ ಜ್ಯೋತಿರಾದಿತ್ಯ ಸಿಂಧ್ಯಾ ಹೊರಗಡೆ ಹೋದರು. ಸಚಿನ್ ಪೈಲಟ್ ಕಾರಣದಿಂದ ಅಲ್ಲಿ ಚುನಾವಣೆ ಸೋಲ್ತು. ಛತ್ತೀಸ್ಗಢದಲ್ಲೂ ಕೂಡ ಟಿ.ಎನ್. ಸಿಂಗ್ದೇವ್ ಕಾರಣದಿಂದ ಚುನಾವಣೆ ಕಾಂಗ್ರೆಸ್ ಸೋಲ್ತು. ಹೀಗಾಗಿ ನೀವು ಅಲ್ಲಿನ 3 ರಾಜ್ಯಗಳ ಎಕ್ಸ್ಪೀರಿಯನ್ಸ್ ನಂತರವಾದರೂ ಕಾಂಗ್ರೆಸ್ ಹೈಕಮಾಂಡ್ ನನಗೇನು ಭರವಸೆಯನ್ನು ಕೊಟ್ಟಿದ್ರಿ ಅದನ್ನು ಈಡೇರಿಸಬೇಕು. ನಂಬರ್ 1 ಅವರು ತುಂಬ ಅಸರ್ಟಿವ್ ಆಗಿ ಕೆ.ಸಿ. ವೇಣುಗೋಪಾಲ್ಗೆ ಈ ಮಾತನ್ನು ಹೇಳಿ ಬಂದಿದ್ದಾರೆ. ಎರಡನೇದು, ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರತಕ್ಕಂಥದ್ದು, ಸಿದ್ದರಾಮಯ್ಯನವರ ಬಣ ಅನಗತ್ಯವಾಗಿ 2 ತಿಂಗಳಿಂದ ನನ್ನನ್ನು ಕೆಣಕ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನೀವು ಸಿದ್ದರಾಮಯ್ಯನವರ ಬಣದ ನಾಯಕರನ್ನು ಕರೆದು ಮಾಧ್ಯಮಗಳಿಗೆ ಬಹಿರಂಗ ಹೇಳಿಕೆ ನೀಡದಂತೆ ತಡೆಯದೇ ಹೋದರೆ ನಮ್ಮ ಕಡೆಯಿಂದನೂ ಜನ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಇದು ತಿಕ್ಕಾಟದ ಸ್ವರೂಪವನ್ನು ಪಡೆಯುತ್ತೆ. ಇರುವ ಒಂದು ರಾಜ್ಯ ಕರ್ನಾಟಕ, ಅಧಿಕಾರದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ರಾಜ್ಯ, ಅದನ್ನು ನಮ್ಮ ಪಾರ್ಟಿ ಸೆಟ್ಬ್ಯಾಕ್ ಆಗುತ್ತೆ, ಅದನ್ನು ಕಳ್ಕೊಳ್ಳುವಂಥ ಹಂತವು ಬರಬಹುದು ಅಂತಕ್ಕಂಥದ್ದನ್ನು ತುಂಬ ಸೂಚ್ಯ ಶಬ್ದಗಳಲ್ಲಿ ಡಿ.ಕೆ. ಶಿವಕುಮಾರ್ ಕೆ.ಸಿ. ವೇಣುಗೋಪಾಲ್ಗೆ ಹೇಳಿ ಬಂದಿದ್ದಾರೆ. ನನಗನ್ಸುತ್ತೆ ದಿಲ್ಲಿಯಿಂದ ಬಂದ ನಂತರ ಡಿ.ಕೆ. ಶಿವಕುಮಾರ್ ಏನೊಂದು ಅಗ್ರೆಸಿವ್ ಪೋಸ್ಚರಿಂಗನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ, ಈಗ ಅದನ್ನು ನೀವು ದಿಲ್ಲಿಗೆ ಅವ್ರು ಹೋಗಿ ಅವ್ರು ಹೇಳಿ ಬಂದ ಮಾತುಗಳು ಮತ್ತು ಅವರು ಕುಂಭಮೇಳದ ಸ್ನಾನ, ಅದರ ಜೊತೆಗೆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು, ಇದೆಲ್ಲವನ್ನು ಒಟ್ಟಾಗಿ ಪ್ಯಾಕೇಜ್ ರೂಪದಲ್ಲಿ ನೋಡಿದರೆ ಡಿ.ಕೆ. ಶಿವಕುಮಾರ್ ಭಾಳ ಸೂಚ್ಯವಾಗಿ ಬಟ್ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಅಕ್ಟೋಬರ್ 31 ಒಳಗಡೆ ನೀವು ಅಧಿಕಾರವನ್ನು ಬಿಟ್ಟು ಕೊಡದೆ ಹೋದರೆ ಐ ಹ್ಯಾವ್ ಮೈ ಓನ್ ಆಪ್ಷನ್ಸ್. ಅಕ್ಟೋಬರ್ 31ಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ಅಂದರೆ ನಿಮಗೆ ಏನು ಒಪ್ಪಂದ ಆಗಿತ್ತು ಆಗ ಏನು ಹೇಳಿದ್ರಿ ನೀವು? ಅದು 3 ವರ್ಷ 2 ವರ್ಷ ಅಂತ ಅನೇಕರು ಮಾತಾಡ್ತಾ ಇದ್ರು. ಆದರೆ ಈಗ ಡಿ.ಕೆ. ಆಪ್ತ ಬಳಗ ಹೇಳ್ತಾ ಇರತಕ್ಕಂಥದ್ದು ಅದು 2.5 ಅಂತಕ್ಕಂಥದ್ದು. ಹೀಗಾಗಿ ಅಕ್ಟೋಬರ್ 31 ಅಥವಾ ನವೆಂಬರ್ ತಿಂಗಳ ಒಳಗಡೆ ನನಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂಥದ್ದನ್ನು ಡಿ.ಕೆ. ಶಿವಕುಮಾರ್. ಇನ್ನೊಂದು ಅದಕ್ಕೆ ಜ್ಯೋತಿಷ್ಯದ ಆ್ಯಂಗಲ್ ಕೂಡ ಇದೆ ಅನ್ನೋದು ಹೇಳ್ತಾರೆ. ಪಾಲಿಟಿಕ್ಸ್ ನೋಡಿ, ಡಿ.ಕೆ. ಶಿವಕುಮಾರ್ ಜ್ಯೋತಿಷ್ಯವನ್ನು ಕೇಳದೆ, ಗ್ರಹಗತಿಗಳನ್ನು ನೋಡದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ಅವರೇ ನನಗೊಂದು ಸಲ ಹೇಳಿದರು, ಎಸ್.ಎಂ. ಕೃಷ್ಣ ಅವರನ್ನು ಪಾಂಚಜನ್ಯ ಯಾತ್ರೆಯ ಮುಂಚೆ ಏನು KPCC ಅಧ್ಯಕ್ಷ ಮಾಡಿದರು, ಅವ್ರದ್ದು ಜಾತಕ ತೆಗೆದುಕೊಂಡು ನಾನು ಗುರುಗಳ ಬಳಿ ಹೋಗಿದ್ದೆ. ರಾಜಯೋಗ ಇದೆಯಪ್ಪ, ಇವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಂದಾಗ ನಾನು ಹೈಕಮಾಂಡ್ ಬೆನ್ನು ಹತ್ತಿ ಧರ್ಮಸಿಂಗ್ ಅವರನ್ನು ಕೆಳಗಡೆ ಇಳಿಸಿ ನಾನು ಎಸ್.ಎಂ. ಕೃಷ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತೆ ಸೋನಿಯಾ ಗಾಂಧಿ ಮೇಲೆ ಒತ್ತಡ ತಂದಿದ್ದೆ ಅಂತ. ಅದಾದಮೇಲೆ ಅನೇಕ ಬಾರಿ 2016ರಲ್ಲಿ ಒಂದು ಸಲ ನಂಗೆ ಡಿ.ಕೆ. ಶಿವಕುಮಾರ್ ಸಿಕ್ಕಿದ್ರು ಭಾವನ. ಈಗ ಹೇಳಲಿಕ್ಕೆ ಅಡ್ಡಿ ಇಲ್ಲ ಅಂತ ಅನಿಸುತ್ತೆ. ಇವರು KPCC ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ಅವ್ರನ್ನ ಮಾಡಲಿಕ್ಕೆ ಬಿಡದೇ ಇದ್ದಾಗ ಅದಾಗ 6 ತಿಂಗಳ ನಂತರ ಡಿ.ಕೆ. ಅವರು ಸಿಕ್ಕರು. ನಾನು ಕೇಳಿದೆ 2018ರ ಚುನಾವಣೆಗೆ ಏನಾದರೂ ತಯಾರಿ ಮಾಡ್ತೀರಾ ಅಂತ. ಅವರು ಅಂದರೆ 2018ರಲ್ಲಿ ನಮಗೇನಾಗತ್ತೆ, ನಮಗೇನು ಅಧಿಕಾರ ಸಿಗಲ್ಲ, 2023ರಲ್ಲಿ ನಾನು ಅಧ್ಯಕ್ಷ ಆಗ್ತೀನಿ ಅಂತ. ಅಂದರೆ ಅವರು ಆ ಜ್ಯೋತಿಷ್ಯವನ್ನು ಕೂಡ ನಂಬ್ತಾರೆ. ಆ್ಯಂಡ್
ಎವ್ರಿ ಪೊಲಿಟಿಷಿಯನ್ ವಿಲ್ ಬಿ ಹ್ಯಾವಿಂಗ್ ಹಿಸ್ ಓನ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್. ಹೀಗಾಗಿ ಅವ್ರಿಗನ್ನಿಸ್ತಾ ಇದೆ 2028ರವರೆಗೆ ತನಗೆ ಒಂದು ರೀತಿಯಾಗಿರ್ತಕ್ಕಂಥ ಗ್ರಹಗತಿಗಳು ಚೆನ್ನಾಗಿವೆ, ಹೀಗಾಗಿ ನಾನು ಮುಖ್ಯಮಂತ್ರಿಯಾಗಿ 28ರ ಚುನಾವಣೆಯನ್ನು ನನ್ನ ನೇತೃತ್ವದಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ಅವರು ಹೈಕಮಾಂಡ್ಗೆ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ ಬರ್ತಕ್ಕಂಥ ಪ್ರಶ್ನೆ, ಹಾಗಾದರೆ ಸಿದ್ದರಾಮಯ್ಯನವರ ಬಣ ಏನು ಮಾಡುತ್ತೆ ನೋಡಿ. ಈಗ ಎರಡೂವರೆ ವರ್ಷ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಇಷ್ಟು ಹಠ ಹಿಡಿದು ಕೇಳ್ತಿದ್ದಾರೆ ಅಂತಂದರೆ, ಸಿದ್ದರಾಮಯ್ಯನವ್ರ ಜೊತೆ ಕೂಡ ಹೈಕಮಾಂಡ್ ಈ ಮಾತುಕತೆಯನ್ನು ನಡೆಸಿರ್ಲಿಕ್ಕೆ ಸಾಕು. ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಬಣ ಆಗಾಗ ಡಿ ಕೆ ಶಿವಕುಮಾರರನ್ನು ಫ್ರಸ್ಟ್ರೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತು. ಅದರ ಭಾಗವಾಗಿ ಇಲ್ಲ, ನೀವು ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾಯಿಸಿ, ಉದಯಪುರದ ನಿರ್ಣಯದ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬಣ ಹೇಳುವ ಪ್ರಯತ್ನ ಮಾಡ್ತು. ಆದರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವವರೆಗೆ ನಾನು ಪಿ ಸಿ ಸಿ ಅಧ್ಯಕ್ಷರಾಗಿ ನನ್ನನ್ನು ಮುಂದುವರಿಸ್ತೀರಿ ಅಂತ ಮಾತು ಕೊಟ್ಟಿದ್ರಿ, ಅದನ್ನು ನೀವು ಮುಂದುವರಿಸಬೇಕು ಅಂತ ಹೇಳಿದಾಗ ಅದಕ್ಕೆ ಹೈಕಮಾಂಡಿಗೆ ಒಪ್ಪಿಗೆ ಕೊಟ್ಟಿದೆ. ಈಗ ಹೇಳ್ತಕ್ಕಂಥ ಮುಖ್ಯ ಪ್ರಶ್ನೆ ಭಾವನಾ, ಹಾಗಿದ್ದಲ್ಲಿ ಅಕ್ಟೋಬರ್ನಲ್ಲಿ ಅಧಿಕಾರ ಸಿಗುತ್ತಾ ಅಂತ. ಅದು ಇಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವೀಗೇನು ಚರ್ಚೆ ಮಾಡ್ತಿದ್ದೀವಿ ಅದು ಡಿ ಕೆ ಶಿವಕುಮಾರ್ ಬದಿಯಿಂದ ನೋಡಿ ಚರ್ಚೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಸಿದ್ದರಾಮಯ್ಯನವರು ಈ ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಅವ್ರದ್ದು ಈಗ ಅಕ್ಟೋಬರ್ ನವೆಂಬರ್ಗೆ ದೇವರಾಜ ಅರಸರದು ಸರ್ಪಾಸ್ ಆಗುತ್ತೆ. ಅಷ್ಟು ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಆಯ್ತಪ್ಪ ನಾನು ಹೇಳಿದಂತೆ ಬಿಟ್ಕೊಡ್ತೀನಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಾರ. ಸರಿ, ಅವ್ರು ಆಗಲಿ ಅಂತಂದ್ರೂ ಕೂಡ ಅವರ ಬಣ ಇದಕ್ಕೆ ಒಪ್ಪತ್ತಾ? ಒಂದು 2 ದಿನದಿಂದ ಬಣ ಎಲ್ಲ ತಣ್ಣಗಾಗಿದ್ದಾರೆ. ಅಲ್ಲ, ಬಣ ನೋಡಿ, ಈಗ ಬಣ ದಿಲ್ಲಿಗೆ ಹೋಗಿ ಬಂದಮೇಲೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇವರೇ ಮುಂದುವರಿತಾರೆ ಅಂದಾಗ ಬಣ ತಣ್ಣಗಾಗಿದೆ. ಒಳಗೇನು ನಡೀತಿದೆ ವಿ ಡೋಂಟ್ ನೋ. ಪ್ರಮುಖವಾಗಿ ನನಗನ್ಸೋದು ಭಾವನಾ, ಜಾರಕಿಹೊಳಿ ಏನು ಮಾಡ್ತಾರೆ. ಜಾರಕಿಹೊಳಿ ಬಳಿ ಶಾಸಕರ ಒಂದು ಬೆಂಬಲ ಇದೆ. ಡಿ ಕೆ ಶಿವಕುಮಾರ್ಗೆ ಎಷ್ಟೇ ಅವರು ಪ್ರಬಲರಾದರೂ ಕೂಡ 35-40ಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋದು ಎಲ್ಲೂ ಪ್ರೂವ್ ಆಗ್ತಾ ಇಲ್ಲ. ಜಾರಕಿಹೊಳಿ ಹ್ಯಾವ್ ದ ಸೇಮ್. ಜಾರಕಿಹೊಳಿ ಶಾಸಕರ ಒಂದು ಬೆಂಬಲ ಇದೆ. 40 ಜನ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ನಡುವೆ 2018-19ರಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದಾಗ ಜಾರಕಿಹೊಳಿ ಕುಟುಂಬ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ಒಪ್ಪುತ್ತಾ, ಅಥವಾ ಶಿವಕುಮಾರ್ ಜಾರಕಿಹೊಳಿ ನಡುವೆ ಒಂದು ಪ್ಯಾಕ್ಟ್ ಆಗುತ್ತಾ? ವಿ ಡೋಂಟ್ ನೋ. ಹೀಗಾಗಿ ನನಗನ್ಸುತ್ತೆ ಭಾವನಾ, ವಾಟ್ ಐ ಫೋರ್ ಸಿ ಕರ್ನಾಟಕದ ರಾಜಕಾರಣ ಒಂದು ವೇಳೆ ಈ ಪ್ಯಾಕ್ಟ್ಗಳು ಆಗದೇ ಇದ್ದರೆ ವಿ ಮೇ ಗೋ ಮಹಾರಾಷ್ಟ್ರ ವೇ. ಮಹಾರಾಷ್ಟ್ರದಲ್ಲಿ ಶಿವಸೇನಾ, ಬಿ ಜೆ ಪಿ, ಕಾಂಗ್ರೆಸ್, NCP 2 ಫೋರ್ಸ್ಗಳಿದ್ವು. ಯಾವಾಗ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೂ ಇವು 4 ಫೋರ್ಸ್ಗಳಾದವು. ಈಗ ಶಿಂದೆ ಬಣ ಇದೆ, ಅಜಿತ್ ದಾದಾ ಪವಾರ್ ಬಣ ಇದೆ, ಬಿ ಜೆ ಪಿ ಇದೆ, ಆ ಕಡೆ ರಾಷ್ಟ್ರವಾದಿ ಇದೆ, ಉದ್ಧವ್ ಠಾಕ್ರೆ ಬಣ ಇದೆ, ಶರದ್ ಪವಾರ್ ಬಣ ಇದೆ. 6 ಪಾರ್ಟಿಗಳಾಗಿವೆ. ಕರ್ನಾಟಕದಲ್ಲೂ ಕೂಡ ಮೂಲಭೂತ ಪ್ರಶ್ನೆ ನೋಡಿ, 2004ರಿಂದ 2024ರವರೆಗೆ ಕರ್ನಾಟಕದ ರಾಜಕಾರಣ ಸಿದ್ದರಾಮಯ್ಯ, ದೇವೇಗೌಡರು, ಯಡಿಯೂರಪ್ಪನವರು, ಇವರು 3 ಜನರ ನಡುವೆ ಸುತ್ತಾ ಇತ್ತು. ಈಗಿನ ಮುಂದಿನ ರಾಜಕಾರಣದಲ್ಲಿ ಯಾರು ಸುತ್ತುತ್ತೆ ಅನ್ನೋ ಪ್ರಶ್ನೆ ಬಂದಾಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಕಾಣ್ತಾರೆ, ಅಲ್ಲಿ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಯತ್ನಾಳ್ ಕಾಣ್ತಿದ್ದಾರೆ, ಈ ಕಡೆ ಕುಮಾರಸ್ವಾಮಿ ಕಾಣ್ತಿದ್ದಾರೆ. ಸೊ ರಿಅಲೈನ್ಮೆಂಟ್ ಆಫ್ ಪಾಲಿಟಿಕ್ಸ್ ಹೆಂಗಾಗ್ಬೋದು, ಜಾತೀಯ ಧ್ರುವೀಕರಣಗಳು ಹೇಗಾಗೋದು? ಇಲ್ಲಿಯವರೆಗೇನಿತ್ತು, ಕುರುಬ ಮತ್ತು ಹಿಂದುಳಿದ ಅಹಿಂದ ಸಿದ್ದರಾಮಯ್ಯನವ್ರ ಜೊತೆ ಇತ್ತು, ಲಿಂಗಾಯತರು ಯಡಿಯೂರಪ್ಪನವ್ರ ಜೊತೆಗಿದ್ರು, ಒಕ್ಕಲಿಗರು ದೇವೇಗೌಡರ ಜೊತೆಗಿದ್ವು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಥವಾ ಮುಖ್ಯಮಂತ್ರಿ ಆಗದೇ ಇದ್ದರೆ ಈ ಜಾತೀಯ ಧ್ರುವೀಕರಣ ಹೇಗಾಗತ್ತೆ? ಐ ಡೋಂಟ್ ಥಿಂಕ್ 2025 ನಂತರ ಕರ್ನಾಟಕದ ರಾಜಕಾರಣ ಕಳೆದ 20 ವರ್ಷಗಳಲ್ಲಿ ಹೆಂಗಿತ್ತಲ್ಲ ಅದೇ ಸ್ಥಿತಿಯಲ್ಲಿ ಇರುತ್ತೆ ಅಂತ ಅನ್ಸಲ್ಲ. ಪ್ರೊವೈಡೆಡ್ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡುವಲ್ಲಿ ಯಶಸ್ವಿಯಾಗತ್ತಾ, ಅಥವಾ ಸಿದ್ದರಾಮಯ್ಯನವರು ಎಷ್ಟು ಬೇಕೋ ಅಷ್ಟು ರೋಡ್ ಹಂಪ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರಾ? ವಿ ಡೋಂಟ್ ನೋ. ಸಿದ್ದರಾಮಯ್ಯ ಅವ್ರ ಬಣ ರೋಡ್ ಹಂಪ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಈ ಹಿಂದೆಯೂ ಪ್ರೂವ್ ಮಾಡಿದ್ದಾರೆ. 2016ರ PCC ಅಧ್ಯಕ್ಷರ ಆಯ್ಕೆ ನಮ್ಮ ಕಣ್ಣು ಮುಂದಿದೆ. ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಬಳಿ ಹೋದಾಗ ಸೋನಿಯಾ ಗಾಂಧಿ ಹೇಳಿದರು ಪ್ಲೀಸ್ ಟೇಕ್ ಚಾರ್ಜ್ ಅಂತ. ಇವ್ರು ಹೇಳಿದ್ರು ಇಲ್ಲ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಅಂತ, ಮನೆಯವ್ರನ್ನ ಕರ್ಕೊಂಡು ಅಮೆರಿಕಕ್ಕೆ ಹೋದರು. ಬರುವಷ್ಟರಲ್ಲಿ ಇಡೀ ಚೆಸ್ ಬೋರ್ಡೇ ಬದಲಾಗಿ ಹೋಗಿತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಆಗ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ದಿಸ್ ಟೈಮ್ ಅವರು ಇನ್ನಷ್ಟು ಸೀಸನ್ಡ್ ಇದ್ದಾರೆ. ಆಗದೇ ಇದ್ರೆ ಏನು ಮಾಡ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್. ಈಗ ಆಗ್ತಾರೆ ಅನ್ನೋದು ಒಂದು ಕನ್ವೆನ್ಷನಲಿ ಆಯ್ತಪ್ಪ, ಅವ್ರು ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೊಂದು ಭರವಸೆಯನ್ನು ಕೊಟ್ಟಿದೆ. ಆಗದೇ ಇದ್ದಲ್ಲಿ ಅವ್ರು ಏನು ಮಾಡ್ತಾರೆ?
ಅವರು ಆಗುವಾಗ ಸಿದ್ದರಾಮಯ್ಯನವರ ಬಣ, ಸಿದ್ದರಾಮಯ್ಯನವರೇ ಇರಬೇಕು ಅಂತಲ್ಲ, ಸಿದ್ದರಾಮಯ್ಯನವರ ಬಣದವರು ಅವರನ್ನು ಆಗ್ಲಿಕ್ಕೆ ಬಿಡ್ತಾರಾ ಅಥವಾ ಒಂದು ಹೊಸ ಪೊಲಿಟಿಕಲ್ ಆಟ ಶುರು ಆಗುತ್ತಾ? ಬಿ ಜೆ ಪಿಯಲ್ಲಿ ಏನಾಗುತ್ತೆ, ವಿಜೇಂದ್ರ ಮತ್ತು ಯತ್ನಾಳ್ 2 ಬಣಗಳಿವೆ, ಅವು ಕೂಡ ಏನು ಒಟ್ಟಾಗಿ ಹೋಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ಒಂದು ವೇಳೆ ಡಿ ಕೆ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರು JDS ಅನ್ನು ಬಿಟ್ಟು ಎಷ್ಟು ಬರ್ತಾರೆ? ಆಲ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದರೆ ಇಷ್ಟು ಸುಲಭವಾಗಿ ಇನ್ನೊಂದು 6 ತಿಂಗಳು ಕರ್ನಾಟಕ ರಾಜಕಾರಣ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 6 ತಿಂಗಳ ನಂತರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ಮಾತು ರಾಜ್ಯದ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಸಿದೆ. ಅದರಲ್ಲಿ ಯಾರ್ಯಾರು ಬಿಸಿ ಕಾಯಿಸ್ಕೊಳ್ತಾರೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕು. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.